ಹಲೋ, ಯಾರು? ಆರತಿ ಅವರಾ? ನೀವ್ಯಾರು? ಅಲ್ರಿ, ನಮ್ಮ ಪಾರ್ಟಿ ಪ್ರೆಸಿಡೆಂಟ್ ಮನೆವರೆಗೂ ಬಂದರೆ ಪಾರ್ಟಿಗೆ ಸೇರಿಸ್ಕೊಳಲ್ಲ ಅಂತ ಅವ್ರಿಗೆ ಅವಮಾನ ಮಾಡ್ತೀರಾ? ಮೊದಲು ನೀವ್ಯಾರು ಅಂತ ಹೇಳಿ. ರೀ, ನಾನು ಯಾರು ಅನ್ನೋದು ನಿಮ್ಗೆ ಬೇಕಾಗಿಲ್ಲ. ಇಷ್ಟು ದಿನ ನಮ್ಮ ಪಾರ್ಟಿ ಅನ್ನ ತಿಂದು ಈಗ ಗಂಡ ಅಂತಿ ಸೇರ್ಕೊಂಡು ಪಾರ್ಟಿಗೆ ಸೇರಲ್ಲ ಅಂತಿದ್ದೀರಾ? ಇಷ್ಟು ದಿವಸ ನಮ್ಮ ಪಾರ್ಟಿ ಬೆಳೆಸಿದ್ದಕ್ಕೆ ನೀವಿಬ್ಬರು ಸೇರ್ಕೊಂಡು ದ್ರೋಹ ಮಾಡ್ತಾ ಇದ್ದೀರಾ? ನಿಮ್ಮಿಂದ ಏನಾದರೂ ನಮ್ಮ ಪಾರ್ಟಿಗೆ ಏನಾದರೂ ತೊಂದರೆ ಆದರೆ ನಿಮ್ಮನ್ನು ಮಾತ್ರ ನಾನು ಖಂಡಿತ ಉಳಿಸಲ್ಲ. ಏನ್ರಿ ಮಾಡ್ತೀರಾ? ನಿಮ್ಮ ಕೈಲಿ ಏನು ಮಾಡೋದಕ್ಕೆ ಸಾಧ್ಯ? ಏನು ಹೆದರಿಸ್ತಾ ಇದ್ದೀರಾ ನನಗೆ? ನೋಡಿ, ನಾನು ಯಾವ ಪಾರ್ಟಿಗೂ ಸೇರಲ್ಲ. ಇಷ್ಟು ವರ್ಷ ಸೂರ್ಯ ಅವ್ರು ನಿಮ್ಮ ಪಾರ್ಟಿಲಿದ್ರಲ್ಲ, ಅವರಿಗೋಸ್ಕರ ಏನು ಮಾಡಿದ್ದೀರಾ ನೀವು? ಅದು ಅವ್ರ ಹಾಗೆ ಮಾಡ್ಕೊಂಡಿತ್ತು. ಅಧಿಕಾರ ಇದೆ ಅಂತ ಭ್ರಷ್ಟಾಚಾರ ಮಾಡಿದ್ರೆ ಇನ್ನೇನ್ರಿ ಮಾಡೋಕ್ಕಾಗುತ್ತೆ? ಯಾರೇ ಭ್ರಷ್ಟಾಚಾರ ಮಾಡ್ತಾ ಇರೋದು? ನಿಮ್ಮಂಥವ್ರಂಥ ಕೆಲಸ ಮಾಡೋದಕ್ಕೆ ಸಾಧ್ಯ? ನೋಡಿ, ಇನ್ನೊಂದು ಸಾರಿ ನನಗೆ ಫೋನ್ ಮಾಡಿ ಹೆದರಿಸೋದಾಗ್ಲಿ ಬೆದರಿಸೋದಾಗ್ಲಿ ಮಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಹೇಳ್ತಾ ಇದ್ದೀನಿ. ಆರ್ತಿಯವರ, ಯಾರದು ಫೋನು? ಯಾರಿಗೆ ಬೈತಾ ಇದ್ದೀರಾ? ನಿಮ್ಮ ಪಾರ್ಟಿಯವರು. ಕೊಡಿ, ನಾನು ಮಾತಾಡ್ತೀನಿ. ಹಲೋ, ಯಾರದು? ಹಲೋ ಹಲೋ. ಛೇ, ಕಟ್ ಮಾಡಿಬಿಟ್ರು ಅನ್ಸುತ್ತೆ. ಏನಂತ ಏನು ಹೇಳಿದ್ರು? ನಿಮ್ಮ ಪಾರ್ಟಿ ಪ್ರೆಸಿಡೆಂಟ್ ಮನೆಗೆ ಬಂದು ಅವ್ರ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿದಾಗ ನಾನು ಆಗಲ್ಲ ಅಂತ ಹೇಳ್ದೆ ಅಲ್ಲ, ಅದಕ್ಕೆ ಹೆದರಿಸ್ತಾ ಇದ್ದಾರೆ. ನಮ್ಮ ಪಕ್ಷದವರು ಹೀಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾರೋ ನಮ್ಮ ವಿರೋಧಿಗಳು ಹೀಗೆ ಮಾಡ್ತಿದ್ದಾರೆ. ನೀವು ನಮ್ಮ ಪಕ್ಷಕ್ಕೆ ಸೇರ್ಕೋಬಾರ್ದು ಅಂತ ಹೀಗೆ ಮಾಡ್ತಿದ್ದಾರೆ. ನಿಮ್ಮ ಪಕ್ಷದ ಪರ ವಹಿಸ್ಕೊಂಡು ಮಾತಾಡಬೇಡಿ ಸೂರ್ಯ ಅವರೇ. ಅವ್ರು ಬಂದೋಗಿರೋ ವಿಷಯ ನಿಮ್ಮ ಪಕ್ಷದವ್ರಿಗೆ ಮಾತ್ರ ಗೊತ್ತಿರುತ್ತೆ, ಇನ್ಯಾರಿಗೂ ಗೊತ್ತಿರಲ್ಲ. ಅಯ್ಯೋ, ನೀವಿಬ್ರು ಯಾಕೆ ಸುಮ್ಮನೆ ಜಗಳ ಆಡ್ತಿದ್ದೀರಾ? ಯಾರೋ ಅಪರಿಚಿತ ಫೋನ್ ಮಾಡಿ ಬೆದರಿಕೆ ಹಾಕ್ದ ಅಂದರೆ ನೀವಿಬ್ರಿಗೂ ತೊಂದರೆ ಇದೆ ಅಂತಾನೆ ಅರ್ಥ. ನೋಡಿ, ನೀವಿಬ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಿ. ಈ ವಿಷಯನ ಆರ್ಯಂಗೂ ತಿಳಿಸಿ. ಪೊಲೀಸ್ನವರು ಈ ನಂಬರ್ನ ಕಂಡುಹಿಡಿಯೋ ಚಾನ್ಸಸ್ ಇದೆ. ಕರೆಕ್ಟಾಗಿ ಹೇಳಿದ್ರಿ ಶಿವಮ್ಮ. ಬನ್ನಿ, ಹೋಗಿ ಕಂಪ್ಲೇಂಟ್ ಕೊಡೋಣ. ನಿಮ್ಮ ಪಕ್ಷದವ್ರು ಮಾಡಿದಾರೆ ಅಂತ ಗೊತ್ತಾದ್ಮೇಲೆ ಏನಕ್ಕೆ ಕಂಪ್ಲೇಂಟ್ ಕೊಡಬೇಕು? ನಾನು ಎಲ್ಲಿಗೂ ಬರಲ್ಲ. ಯಾವ ಪಕ್ಷದವ್ರು ಬೇಕಾದರೂ ಮಾಡಿರಲಿ, ನಾವು ಮೊದಲು ಕಂಪ್ಲೇಂಟ್ ಕೊಡಬೇಕು. ಯಾಕಂದ್ರೆ ಫೋನ್ ಬಂದಿರೋದು ನಿಮ್ಮ ಮೊಬೈಲ್ಗೆ. ಹೌದು ಕಣೆ, ನೀನು ಸುಮ್ಮನೆ ಅವ್ರ ಮೇಲೆ ಯಾಕೆ ಅನುಮಾನ ಪಡ್ತಾ ಇದೆಯಾ? ಮೊದಲು ಹೋಗಿ ಕಂಪ್ಲೇಂಟ್ ಕೊಡು. ಅವಾಗ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗತ್ತೆ. ಹಠ ಮಾಡಬೇಡ. ಬನ್ನಿ. ಮುಗಿದು ಹೋಯ್ತು. ಇನ್ಮೇಲೆ ನಾನು ನೀನು ಈ ಮನೆಯಲ್ಲಿ ಸತ್ ಹೆಣ ತರ ಬದುಕಬೇಕು ಅಷ್ಟೇ. ಯಾರು ಇವನು? ಎಲ್ಲಿಂದ ಬಂದ? ನಮ್ಮನ್ನೇ ಹೆದರ್ಸ್ತಾನಲ್ಲ. ಶಶು, ನನಗೇನೋ ಇವನು ನಿನ್ನ ಹಿನ್ನೆಲೆನೆಲ್ಲ ತಿಳ್ಕೊಂಡು ಬೇಕು ಅಂತಾನೆ ಜಾಸ್ಮಿನ್ ಹಿಂದೆ ಬಿದ್ದು ಈ ಮನೆಗೆ ಬಂದು ಸೇರ್ಕೊಂಡಿದ್ದಾನೆ ಅಂತ. ಅವನು ಯಾಕೆ ಇಲ್ಲಿಗೆ ಬಂದು ಸೇರ್ಕೊಂಡಿದ್ದಾನೆ ನನಗೆ ಮುಖ್ಯ ಅಲ್ಲ ಅತ್ತೆ. ಆದಷ್ಟು ಬೇಗ ಅವನ್ನ ಹೇಗೆ ಮನೆಯಿಂದ ಆಚೆ ಹಾಕಬೇಕು ಅನ್ನೋದು ನನಗೆ ಮುಖ್ಯ. ಈಗ ಅದು ನಿನ್ನಿಂದ ಸಾಧ್ಯ ಇಲ್ಲ ಕಣೋ. ಮೊದಲು ಅವರಿಬ್ಬರಿಗೂ ಮದುವೆ ಮಾಡೋ ಏರ್ಪಾಡು ಮಾಡೋ. ಇಲ್ಲ ಅಂದರೆ ಹಸು ಹಗ್ಗದ ಜೊತೆ ಗೂಟನ್ನು ಕಿತ್ಕೊಂಡು ಹೋಯ್ತು ಅಂತಾರಲ್ಲ, ಹಾಗೆ ಜಾಸ್ಮಿನ್ ಹಣನೋ ಕಿತ್ಕೊಂಡು ಇಲ್ಲಿಂದ ಹೊರಟೋಗ್ತಾನೆ. ಆಮೇಲೆ ಏನೋ ಮಾಡ್ಕೊತೀಯ ಅವನ್ನ ನೀನು? ಹಾಗಾಗಬಾರ್ದು. ಎಲ್ಲ ಜಾಸ್ಮಿನ್ನ ಕೊಟ್ಬಿಟ್ರೆ ಆದಿಗೆ ನಾನು ಏನು ಕೊಡಲಿ? ಆರತಿ ಹೆಸರಲ್ಲಿರೋದನ್ನ ಆದಿ ಕೊಡೋಣ ಅಂದರೆ ಆರತಿ ನನಗೆ ಸಪೋರ್ಟ್ ಮಾಡಲ್ಲ. ಒಂದು ವೇಳೆ ಆದಿ ನನ್ನ ಕಡೆಗೆ ಬಂದರೆ ಆರತಿ ಇರೋದನ್ನೆಲ್ಲ ಆರ್ಯನ್ಗೆ ಕೊಟ್ಬಿಡ್ತಾಳೆ. ನೋಡ, ನೀನು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡ ಕಣ. ಮೊದಲು ಈ ಚಕ್ರಿ ಯಾರು ಅದ್ರ ಬಗ್ಗೆ ಯೋಚನೆ ಮಾಡು. ನಾನೆಷ್ಟೇ ಎಚ್ಚರವಾಗಿ ಹೆಜ್ಜೆ ಇಟ್ಟರು ಅವನಿಗೆ ಹೇಗೆ ಗೊತ್ತಾಗುತ್ತೋ ನನಗೆ ಗೊತ್ತಿಲ್ಲ. ನಾವು ಗುಟ್ಟಾಗಿತ್ತು ಡೆತ್ ಸರ್ಟಿಫಿಕೇಟ್ ವಿಷಯ ಅವನಿಗೆ ಹೇಗೆ ಗೊತ್ತಾಯ್ತೋ ನನಗೂ ಗೊತ್ತಿಲ್ಲ. ನೀ ಏನಾದರೂ ಹೇಳಿದ್ಯಾ? ಶಶು, ನೀ ನನ್ನ ಮೇಲೆ ಅನುಮಾನ ಪಡ್ತಿದ್ಯೇನೋ? ಸಾರ್ಥಕ ಆಯ್ತು ಕಣ, ಸಾರ್ಥಕ ಆಯ್ತು. ನನ್ನ ಜೀವನನೆಲ್ಲ ಮರೆತು ನೀನು ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ನೀನು ಹಿಂದೆ ಬಂದೆ ನೋಡು. ಅನ್ಬೇಕಾದ್ದೆ ನೀನು, ಅನ್ಬೇಕಾದ್ದೆ ಬಿಡು. ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೆಯಾ? ನೀನು ಹೋಗಿ ಹೇಳಿರ್ತೀಯ ಅನ್ನೋ ಅರ್ಥದಲ್ಲೆಲ್ಲ ನಾನು ಹೇಳಿದ್ದು. ಆದರೂ ಇವನು ಯಾರು? ಇವನು ಯಾಕೆ ಇಲ್ಲಿಗೆ ಬಂದಿದ್ದಾನೆ? ನನ್ನ ಹಿಂದೆ ಯಾಕೆ ಬಿದ್ದಿದ್ದಾನೆ ಅನ್ನೋದು ನಾನು ತಿಳ್ಕೋಬೇಕು. ಅವನು ಯಾರು ಏನಾದರೂ ನಮಗೇನೋ? ಮೊದಲು ಅವನು ನಿನ್ನಿಂದ ತಗೊಂಡಿರೋ ದುಡ್ಡನ್ನ ವಾಪಸ್ ತಗೋಬೇಕು. ಅದ್ರ ಬಗ್ಗೆ ಯೋಚನೆ ಮಾಡು. ಇದಕ್ಕೇನಾದರೂ ಐಡಿಯಾ ಬೇಕು ಅಂದರೆ ಚಿದಂಬರಂನೇ ಕೇಳಬೇಕು. ಅವರನ್ನೇ ಕೇಳ್ತೀನಿ, ಏನಾದರೂ ಐಡಿಯಾ ಸಿಗತ್ತೆ.